ಸಭೆಗೆ ಯಾಕೆ ಬಂದಿದ್ರಿ ಅಂದ್ರೆ ನಮ್ಮ ಹುಣಸಬಾಳಿಂದ ಹೊಸಳ್ಳಿ ಮತ್ತೆ ಕೋಡಗಟ್ಟಿಗೆ ಹೋಗುವಂತ ರೋಡು ಪಾದಚಾರಿಗಳಿಗೆ ತುಂಬಾ ತೊಂದರೆ ಆಗ್ತದೆ, ಹೋಗಕ್ ಆಗ್ತಿಲ್ಲ. ಜನಸಂಖ್ಯೆ ಜಾಸ್ತಿ ಆಗಿದೆ, ಪಿಜಿಗಳಾಗಿದ್ದಾವೆ, ಹೋಟ್ಲುಗಳಾಗಿದ್ದಾವೆ, ಮನೆಗಳಾಗಿದ್ದಾವೆ, ಬಾಡಿಗೆ ಮನೆಗಳಾಗಿದ್ದಾವೆ. ಮುಂದಕ್ಕ ಹಳ್ಳಿಗಳಿಗೆ ರಸ್ತೆ ಇದೆ, ಸಂಪರ್ಕ ರಸ್ತೆ ಇದೆ, ಇದು ಏರ್ಪೋರ್ಟ್ಗೂ ಸಂಪರ್ಕ ರಸ್ತೆ ಇದೆ. ಆದ್ರಿಂದ ತುಂಬಾ ತೊಂದರೆ ಆಗ್ತದೆ ಸಾರ್ವಜನಿಕವಾಗಿ ಓಡಾಡಕ್ಕೆ. ಸಾರ್ವಜನಿಕರಿಗೆ ಅಲ್ಲಿ ಯಾವ ಡೆಲಿವರಿ ಪೇಷಂಟ್ ಬಂದ್ರೆ ಡೆಲಿವರಿ ಅಲ್ಲೇ ಆಗ್ಬಿಡ್ತದೆ, ಅಂತ ಸಿಚುವೇಶನ್ ಆಗಿದೆ. ಆದ್ರಿಂದ ದಯವಿಟ್ಟು ಇಲ್ಲಿ ಬಂದು ಇವತ್ತು ಮನವಿ ಕೊಟ್ಟಿದ್ದೀರಿ ಪುರಸಭೆಗೆ, ಮೇಡಮ್ ಅವ್ರಿಗೆ. ಆದ್ರಿಂದ ಅವರು ಆಯ್ತು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರೆ, ಆದ್ರೆ ಸರ್ಕಾರ ಆದೇಶ ಇದೆ, ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಆದೇಶ ಮಾಡಿದ್ದಾರೆ, ಫುಟ್ಪಾತ್ ತೆರವು ಕಾರ್ಯಕ್ರಮ ಎಲ್ಲೇ ಇರಲಿ ಮಾಡಬೇಕು ಅಂತೇಳಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಸಂದರ್ಭದಲ್ಲಿ ನಾವು ಸಪೋರ್ಟ್ ಮಾಡ್ತೀರಿ. ಖಂಡಿತ ಸಾರ್ವಜನಿಕ ತೊಂದರೆ ಆಗ್ತಿದ್ದಂಗೆ ಅದನ್ನ ತೆರವುಗೊಳಿಸ್ಕೊಡಿ ಅಂತ ಕೇಳಿದಿರಿ. ಅವರು ಆಯ್ತು ಮಾಡ್ತೀರಿ, ಎಲ್ಲ ನೋಟಿಸ್ ಕೊಟ್ಬಿಟ್ಟು ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಮಾಡಿಲ್ಲ ಅಂದ್ರೆ ನಾವೇ ಹೋರಾಟ ಮಾಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಹೋರಾಟ ಮಾಡಿ ಆದ್ರೂ ಸರ್ವಿಸ್ ರಸ್ತೆ ಏನಿದೆ ಫುಟ್ಪಾತ್ ಸರ್ವಿಸ್ ಮಾಡ್ಬೇಕಲ್ವಾ, ಫುಟ್ಪಾತ್ ನ ತೆರವು ಕಾರ್ಯಕ್ರಮ ಹೋರಾಟ ಆದ್ರೂ ಮಾಡಿ ನಾವು ಕೆಲಸ ಮಾಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಸರ್ಕಾರ ಆದೇಶ ಇರೋದೇ ತಪ್ಪಿಸ್ಕೊಳಕ್ಕಾಗಲ್ಲ. ಅವರು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಅಧಿಕಾರಿಗಳಿಗೆ, ನಿಮ್ಗೆ ಏನ್ ಬೇಕು ಸಪೋರ್ಟ್ ನಾವು ಮಾಡ್ತೀವಿ, ಫುಲ್ ಸಪೋರ್ಟ್. ಪೊಲೀಸ್ ಇಲಾಖೆನೂ ಸಪೋರ್ಟ್ ಕೊಡಿಸ್ತಾರೆ, ದಯವಿಟ್ಟು ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಮಾಡ್ಬೇಕು, ಅವ್ರಿಗೂ ನಾವು ಬೆಂಬಲವಾಗಿರ್ತೀರಿ, ಮಾಡ್ಲಿ, ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಹೇಳ್ತೀರಿ. ಅಲ್ಲಿ ಏನೆಲ್ಲ ಈಗ ಅಲ್ಲಿ ಏನಾಗಿದೆ, ಚರಂಡಿ ಮೇಲೆ ವ್ಯಾಪಾರ ಮಾಡ್ತಾರೆ, ಫುಟ್ಪಾತ್ ಮೇಲೆ. ಚರಂಡಿ ಫುಟ್ಪಾತ್ ಎರಡನ್ನೂ ಆವರಿಸ್ಕೊಂಡಿದ್ದಾರೆ. ಫಸ್ಟ್ ಅದನ್ನ ತೆರವುಗೊಳಿಸ್ಬೇಕು ಇವರು. ಅದನ್ನೇ ನಾವು ಮನವಿ ಪತ್ರದಲ್ಲಿ ಹೇಳಿರೋದು. ಮೇಡಮ್ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ಅವ್ರು ಹೊಸದ ಬಂದಿದ್ದಾರೆ. ಅವ್ರು ಬಂದು 1.5 ತಿಂಗಳಾಗಿದೆ. ಮತ್ತೆ ಮೊನ್ನೆ ಆಕ್ಸಿಡೆಂಟ್ ಆಗಿ ಇಬ್ರು ಡೆತ್ ಆಗಿದ್ದಾರೆ ಗ್ರಾಮಸ್ಥರು. ಅದಕ್ಕೆ ಗ್ರಾಮಸ್ಥರು ಎಲ್ಲರೂ ಸೇರೋದು, ಯಾವುದೇ ಪಾರ್ಟಿ ಪಕ್ಷ ಇಲ್ಲ ಇಲ್ಲಿ, ಸಾರ್ವಜನಿಕವಾಗಿ ಎಲ್ಲರೂ ಬಂದಿದ್ದಾರೆ. ಆದ್ರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಬಂದಿದ್ರೆ ಒಳ್ಳೇದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಅಂತೂ ಖಂಡಿತ ಮಾಡ್ತೀವಿ. ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ಖಂಡಿತ ಇದೆ. ಅದು ಪರ್ಸನಲ್, ಅದು ಅವ್ರ ಓನರ್ ಇರ್ತಾರಲ್ಲ, ನಮ್ಮ ಬಿಲ್ಡಿಂಗ್ ಓನರ್ಗಳು, ಅದು ಎಕ್ಸ್ಟ್ರಾ ಬಾಡಿಗೆ ತಗೊಳ್ಳೋದು ಪರ್ಸನಲ್. ಅದು ನಮ್ಗೆ ಬೇಕಿಲ್ಲ. ಅದು ನಮ್ಗೆ ಬೇಕಿರೋದು ಫುಟ್ಪಾತ್ ತೆರವು ಅಷ್ಟೇ ಬೇಕಿರೋದು. ಅವ್ರೇನೇನೋ ಮಾಡ್ಕೊಳ್ಳಿ, ಅವ್ರ ಅಂಗಡಿ ಇದೆ, ಅವ್ರ ಅಂಗಡಿ ಬಾಡಿಗೆ ತಗೊಳ್ಳಿ, ಫುಟ್ಪಾತ್ ನ ತೆರವುಗೊಳಿಸ್ಬೇಕು ಅಷ್ಟೇ ನಮ್ಗೆ.